ಮುದ್ದು ಕೃಷ್ಣ ಸಾಂಸ್ಕೃತಿಕ ಈ ಪ್ರದರ್ಶನ ಇಷ್ಟು ವರ್ಷ ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಬರೆದಿರುವುದಕ್ಕೆ ತಮ್ಮೆಲ್ಲರಿಂದಲೂ ಒಂದು ಅವರಿಗೆ ದೀರ್ಘವಾದ ಚಪ್ಪಾಳೆಯನ್ನು ಕೊಡಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಇದು ಅತ್ಯಂತ ಕಷ್ಟದ ಕೆಲಸ, ಯಾಕಂದರೆ ಇಷ್ಟು ಮಕ್ಕಳನ್ನು ಸೇರಿಸುವುದೇ ಒಂದು ದೊಡ್ಡ ಕೆಲಸ. ಹಾಗಿರುವಾಗ ಇಂಥ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ಳೋದು ಸಹ ನಮ್ಮ ಒಂದು ಕರ್ತವ್ಯ ಆಗಿದೆ. ಹಾಗೆ ಮಕ್ಕಳಿಗೆ ಒಂದು ಸೂಚನೆ, ಈ ಚಿತ್ರ ಬಿಡಿಸುವಾಗ ನೀವು ಆ ಮುದ್ದು ಕೃಷ್ಣ ಆಗಲಿ, ಬಾಲಕೃಷ್ಣ ಆಗಲಿ, ರಾಧಾಕೃಷ್ಣ ಆಗಲಿ ಅದನ್ನು ಮಾಡುವಾಗ ನೀವು ಗ್ರಾಫ್ ಹಾಕಿ ಮಾಡಿದರೆ ನಿಮ್ಮ ಲೆವೆಲನ್ನು ನಾವು ಥಿಂಕ್ ಮಾಡಬೇಕಾಗ್ತದೆ. ಯಾಕಂದರೆ ಫ್ರೀ ಹ್ಯಾಂಡ್ ಮಾಡೋದಕ್ಕೂ ಗ್ರಾಫ್ ಹಾಕಿ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನೀವು ಗ್ರಾಫ್ ಹಾಕಿ ಮಾಡೋದು ಅದೊಂದು ಕಾಪಿ ಪೇಸ್ಟ್ ಆದಾಗ್ತದೆ. ನಿಮ್ಮ ಥಿಂಕಿಂಗಲ್ಲಿ ಆ ರಾಧಾಕೃಷ್ಣ, ಮುದ್ದು ಕೃಷ್ಣ, ಬಾಲಕೃಷ್ಣ ಹೇಗೆ ಬರ್ತದೆ ನಿಮ್ಮ ಕಲ್ಪನೆಯಲ್ಲಿ ಮಾಡಿ. ಯಾಕಂದರೆ ಗೂಗಲಲ್ಲಿ ಎಲ್ಲೋ ಫೋಟೋ ಸಿಗ್ತದೆ. ಆ ರಾಧಾಕೃಷ್ಣನ ಜೀವನ ಚರಿತ್ರೆಯನ್ನು ಓದಿದಾಗ ಅಲ್ಲಿ ಸಿಗುವಂಥ ಕೆಲವು ಕಥೆಗಳನ್ನು ಚಿತ್ರಗಳಾಗಿ ಮಾಡಿ. ಆ ಮುದ್ದು ಕೃಷ್ಣ ಬಾಲಕೃಷ್ಣನ ಆ ಹಂತ ತುಂಬ ಇರ್ತದೆ. ಆ ಭಗವದ್ಗೀತೆ ಆ ಕಂಠಪಾಠ ಮಾಡಿದಾಗ ಅದರಲ್ಲಿ ಬರುವಂಥ ಕೃಷ್ಣನ ಕ್ಯಾರೆಕ್ಟರ್, ಅವನ ಪ್ರೌಢಿಮೆ ಅದೆಲ್ಲ ನಿಮಗೆ ಗೊತ್ತಾಗಿರ್ತದೆ. ಕೃಷ್ಣನ ಪ್ರತಿಯೊಂದು ಹಂತವು ನಿಮಗೆ ಪಾಠ ಆಗಿರುವಾಗ ಆ ಮುದ್ದು ಕೃಷ್ಣ ಅವನ ಲೀಲೆ, ಬಾಲಕೃಷ್ಣ ಅವನ ಲೀಲೆಗಳು, ಹಾಗೆ ರಾಧಾಕೃಷ್ಣನ ಆ ಪ್ರೇಮ ಸಂದೇಶ, ಅವರು ಹೇಗಿರ್ತಾರೆ, ಅವರ ಜೀವನದಲ್ಲಿ ಹೇಗಿರ್ತಾರೆ, ಅದನ್ನು ನಿಮ್ಮ ಕಲ್ಪನೆಯಲ್ಲಿ ನೀವು ಅದನ್ನು ಆ ಪೇಪರ್ನ ಮೇಲೆ ಆ ಯಾವುದನ್ನೇ ನೋಡದೆ ನಿಮ್ಮ ಕಲ್ಪನೆಯಲ್ಲಿ ಬರುವ ಹಾಗೆ ನನ್ನ ಆಶಯ. ಯಾಕಂದರೆ ಎಲ್ಲರೂ ಚಿತ್ರಕಲೆ ಆಗಿರಬೇಕು, ಎಲ್ಲರಲ್ಲೂ ಚಿತ್ರಕಲೆ ಇದೆ. ಅದನ್ನು ನೀವು ಜಗತ್ತಿಗೆ ತೋರಿಸ್ಬೇಕಾದ್ರೆ ನಿಮ್ಮ ಸ್ವಂತಿಕೆ ಬೇಕು. ಹಾಗಿರುವಾಗ ಯಾವುದನ್ನು ಕಾಪಿ ಮಾಡದೆ ಕೃಷ್ಣ ಅಂತ ಹೇಳುವಾಗ ಕೃಷ್ಣನಿಗೆ ಹೇಗಿರ್ತಾನೆ, ಮುದ್ದು ಕೃಷ್ಣ ಹೇಗಿರ್ತಾನೆ, ಬಾಲಕೃಷ್ಣ ಹೇಗಿರ್ತಾನೆ, ಅದೆಲ್ಲವನ್ನು ತಿಳ್ಕೊಳ್ಳಿ. ಕತೆ ಓದಿದಾಗ ಅದರ ಎಲ್ಲವೂ ಸಾರಾಂಶ ನಿಮಗೆ ಆ ಕಲೆಯಲ್ಲಿ ಪೇಪರ್ನಲ್ಲಿ ಬರ್ತದೆ. ಹಾಗಿರುವಾಗ ಆದಷ್ಟು ನೀವು ಒಂದು ಕ್ಲಾಸಿಗೆ ಹೋಗಿ ಅಥವಾ ನನ್ನದು ಎಲ್ಲಿಯಾದರೂ ಈ ಸಮಿತಿಯವರ ಹತ್ರ ನಂಬರ್ ಕೇಳಿ, ನನ್ನ ನಂಬರ್ ಕೇಳಿ, ನನ್ನದು ಜಸ್ಟ್ ಸಜೆಷನ್ ಕೇಳಿಬಿಟ್ಟು ಹೇಗೆ ಬರಬೇಕು, ನಿಮ್ಮ ಕಲ್ಪನೆಗೆ ಹೇಗೆ ನಾನು ಸ್ವಲ್ಪ ಫೀಡ್ಬ್ಯಾಕ್ ಕೊಡ್ತೇನೆ ನಾನು. ಹಾಗಿರುವಾಗ ನನ್ನದು ಒಂದು ಅಳಿಲ್ ಸೇವೆ ನಿಮಗೋಸ್ಕರ ನಾನು ಮಾಡ್ತೇನೆ. ನೀವು ನನ್ನ ನಂಬರ್ ತಗೊಂಡ್ರೆ ಬೇಕಾದರೆ ನಿಮಗೆ ಕೆಲವು ಟಿಪ್ಸ್ ಹೇಳಿಕೊಡ್ತೇನೆ. ಹಾಗೆ ಅಂತೂ ಒಂದು ಸಮಿತಿಯವರಿಗೊಂದು ರಿಕ್ವೆಸ್ಟ್, ಹೀಗೆ ಎಲ್ಲಿಯಾದರೂ ಮಕ್ಕಳಿಗೆ ಕನ್ಫ್ಯೂಸ್ ಆಗ್ತದೆ ಅಂತ ಹೇಳಿದರೆ ಮುದ್ದು ಕೃಷ್ಣನ ಒಂದು ಚಿತ್ರ, ಬಾಲಕೃಷ್ಣನ ಒಂದು ಚಿತ್ರ, ರಾಧಾಕೃಷ್ಣನ ಒಂದು ಚಿತ್ರವನ್ನು ಎಲ್ಲರೂ ಕಾಪಿ ಮಾಡುವ ಹಾಗೆ ನೀವು ಪ್ರೊವೈಡ್ ಮಾಡಿ. ಅದು ಎಲ್ಲರ ಪ್ರೌಢಿಮೆ, ಎಲ್ಲರದ್ದು ರೇಖೆ ಅಥವಾ ಅವರ ಇದು ಹೇಗೆ ಶೇಡೆಡ್ ಲೈಟಲ್ಲಿ ಹೇಗೆ ಬರ್ತದೆ ನಮಗೆ ಆಗ ತಿಳ್ಕೊಳ್ಳಿಕ್ಕೆ ಆಗ್ತದೆ ಯಾರು ಹೇಗಿದ್ದಾರೆ ಅಂತೇಳಿ. ಈಗ ನಾವು ಯಾರ ಹೆಸರನ್ನು ನೋಡಿ ಕೂಡ ಅಲ್ಲಿ ಮಾರ್ಕ್ಸ್ ಹಾಕೋದಲ್ಲ. ನಮಗೆ ಬೇಕಾದ್ದು ಆ ರಾಧಾಕೃಷ್ಣನ ಮುಗ್ಧತೆ, ಅಲ್ಲಿರುವ ರೇಖೆ, ನೀಟ್ನೆಸ್, ಅದನ್ನು ಆ ಒಂದು ಪೇಜನ್ನು ಹೇಗೆ ಬಳಕೆ ಮಾಡಿದ್ದಾರೆ ನೋಡಿಕೊಂಡು ನಾವು ಅದಕ್ಕೆ ಮಾರ್ಕ್ಸ್ ಕೊಡ್ತೇವೆ. ಹಾಗಾಗಿ ನಮ್ಮಿಂದ ಆದಷ್ಟು ನಮ್ಮ ಪ್ರಯತ್ನದಲ್ಲಿ ನಿಮಗೆ ರಿಸಲ್ಟ್ ಕೊಟ್ಟಿದ್ದೇವೆ. ಹಾಗೆ ಮುಂದೆಯೂ ಇಷ್ಟೇ ಅಲ್ಲ, ಇನ್ನು ನಮಗೆ ಕಷ್ಟ ಕೊಡುವಷ್ಟು ನೀವು ಮಕ್ಕಳನ್ನು ಸೇರಿಸಿ ಅಷ್ಟು ಮಂದಿ ಮಕ್ಕಳು ಬಂದು ಇಲ್ಲಿ ಸೇರಿ ಈ ಸಮಿತಿಗೆ ನೀವು ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಕೇಳ್ಕೊಳ್ತಾ ನನ್ನ ಈ 4 ಮಾತಿಗೆ ವಿರಾಮ ಅರ್ಪಿಸಿದ್ದೇನೆ. ಧನ್ಯವಾದಗಳು. ಅಲ್ಲ, ಪ್ರತಿ ಒಂಜಿ ಜೋಕ್ಲೆಗ್ಲ ಸ್ಪರ್ಧೆಗೆ ಭಾಗವಹಿಸಲಿಕ್ಕೆ ನನ್ನ ಉಡಲ್ ಹಿಂಗಿದೆ ನನಗೆ ವಿಳಿದವರೆ ತಪ್ಪದೆ ಬರುತ್ತದೆ. ಇವಾಗ ಒಂಜೋಡಿ ಪಳಗಿದ್ದಾರೆ ಅక్కడ ಒಂದು 2-3 ಜೋಕ್ಲು 5ನೇ ಕ್ಲಾಸಿಂದ 7ನೇ ಉಂಟು 2 ಜವನಿನ ಜೋಕ್ಲು ಅಕ್ಕಲ ಏತು ಸ್ಪಿರಿಟ್ ಇತ್ತು, ಏತು ಜೋಶ್ ಇತ್ತು ಬಂದ ಯಾನೆ ಆಡಮೆಲ್ಲ ಬಂಡೆ ಇವಾಗ ಮಲ್ಲ ಇವಾಗ ಇದು ನಮ್ಮ ಹಿಂದುತ್ವದ ಓಲಾಟ ಚೌತಿ ಆಗಿರ್ಬೋದು, ಅಷ್ಟಮಿ ಆಗಿರ್ಬೋದು, ಮಲ್ಲ ಹಿಂದೂ ಸಂಘಟನೆ ಕಾರ್ಯಕ್ರಮ ಮಲ್ಲ ಸ್ಪೀಚ್ಗಳು ಬಂದು ದೂರ ಇಪ್ಪತ್ತಲೆ 1 ಗಂಟೆಗೆ ಉಗ್ರವಾದ ಪಾತ್ರ ಬಾರಿ ಹೊರಡೆ ಫ್ಯೂಚರ್ ಮಿಕ್ಕಲಂಚ ಆಪೇರಿ ಖಂಡಿತ ಆಗ ಸ್ಟೋಪ್ ಜೋಶ್ ಹಾಕಲ್ಲ ವಿಷಯ ಬಾಯ್ಪಟ್ಟ ಬಿಡ್ಲಿ ಬಾಯ್ಪಟ್ಟ ಕಣ್ಣಿಡಿ ಆಕ್ಟಿಂಗ್ ಸ್ಪಷ್ಟ ಉಚ್ಚಾರಣೆ ಮಾತಾಡಿ ಮಸ್ತ್ ಖುಷಿ ಆಯ್ತು ನಿಮಗೆ. ಸೊ ಮಾತಾಡಲು ಪ್ರೈಸ್ ಕೊಡಿದ್ರೆ ಮಾತಾಡಲಿ ಗೊತ್ತಿಲ್ಲ, ಫಸ್ಟ್ ಸೆಕೆಂಡ್ ಥರ್ಡ್ ಆತ ಬಂದಿದ್ದಾರೆ. ಪ್ರತಿ ಒಂದು ಜೋಕ್ಲಿಗೆ 8 ಮಂದಿ ಇದ್ದಾರೆ. ಏರೆ ಗಂಟಲ ಮನಸ್ಸಿಗೆ ಇಂಗ್ಲ 8 ಬಂದ ಇಂಗ್ಲಿಗೆ ಚಿಕಿತ್ಸೆ ಈಗ ದೀವಚ್ಚಿ ಪ್ರಾಮಾಣಿಕವಾದ ಇಂಗ್ಲ ಪ್ರಯತ್ನ ಬರ್ತದೆ ಪ್ರೈಸ್
ಬಯಸ್ಕೊಳ್ತಾ ಥ್ಯಾಂಕ್ ಯು. ಮೊದಲನೇದಾಗಿ ಮುದುಕೃಷ್ಣ ಸೇವಾ ಸಮಿತಿ ವತಿಯಿಂದ ತೀರ್ಪುಗಾರರಾಗಿ ನಾನು ಇಲ್ಲಿ ಕರೆದಕ್ಕೆ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ 10 ವರ್ಷಗಳ ಹಿಂದೆ ನಾನು ತೀರ್ಪುಗಾರರಾಗಿಯೂ ಬಂದಿದ್ದೇನೆ, 25 ವರ್ಷಗಳ ಹಿಂದೆ ನಾನು ಸ್ಪರ್ಧಿಯಾಗಿಯೂ ಬಂದಿದ್ದೇನೆ. ಸೊ ಇಲ್ಲಿರುವಂತಹ ಭಗವದ್ಗೀತೆ ಕಂಠಪಾಠ ಆಗಿರ್ಬೋದು, ಸಂಗೀತ ಸ್ಪರ್ಧೆ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಭಾಷಣ ಆಗಿರ್ಬೋದು, ಮೋನೋ ಆಕ್ಟಿಂಗ್ ಆಗಿರ್ಬೋದು, ಎಲ್ಲದರಲ್ಲೂ ಭಾಗವಹಿಸಿ ಪ್ರಶಸ್ತಿಯನ್ನು ತೆಗೆದುಕೊಂಡಂತಹ ಒಂದು ಸಂದರ್ಭ ಹಿಂದೆ 25 ವರ್ಷಗಳ ಹಿಂದೆ. ಸೊ ತುಂಬ ಖುಷಿ ಆಯಿತು ಅಶೋಕಣ್ಣನವರು ಅಭಿಮಾನ ಇಟ್ಟು ಕರೆದಾಗ. ಏನು ಹೇಳಬೇಕು ಅಂತ ಇಷ್ಟಪಡ್ತೇನೆ ಅಂತ ಹೇಳಿದರೆ, ಈ ಸಮಿತಿಯ ವತಿಯಿಂದ ಏನು ಕಾರ್ಯಕ್ರಮ 28 ವರ್ಷಗಳಿಂದ ಈ ಕಾರ್ಯಕ್ರಮ ಏನು ಮೂಡಿ ಬರ್ತಾ ಇದೆ, ಇದು ನಮ್ಮ ಸಂಸ್ಕೃತಿಯನ್ನು, ಕಲೆಯನ್ನು ಯಾವ ಮಟ್ಟಕ್ಕೆ ಕೊಂಡೋಗ್ತಾ ಇದೆ ಅನ್ನೋದನ್ನು ತೋರಿಸಿಕೊಡ್ತಾ ಇದೆ. ಅದೇ ರೀತಿ ಪೇರೆಂಟ್ಸ್ ಅಲ್ಲಿ ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಮಕ್ಕಳಿಗೆ ಈ ರೀತಿಯಂತಹ ಕಲೆಯ ಬಗ್ಗೆ, ಅದು ಸಂಗೀತ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಭಾಷಣ ಆಗಿರ್ಬೋದು, ಯಾವುದೇ ಕಲೆಗಳಾಗಿರ್ಬೋದು, ಅದರಲ್ಲಿ ಮಕ್ಕಳನ್ನ ಪೂರ್ತಿಯಾಗಿ ಇನ್ವಾಲ್ವ್ ಮಾಡಿ ಅವರಿಗೆ ಅದಕ್ಕೆ ಬೇಕಾದಂತಹ ಪ್ರೋತ್ಸಾಹವನ್ನು ಕೊಡೋದ್ರಿಂದ ಮಕ್ಕಳು ಒಂದು ಹಂತ ತಲುಪ್ತಾರೆ. ಅಲ್ಲಿಂದ ಅವರಲ್ಲಿ ಶಿಸ್ತು, ಜೀವನದಲ್ಲಿ ಬೇಕಾದಂತಹ ಶಿಸ್ತು ಆಗಿರ್ಬೋದು, ಸಂಸ್ಕೃತಿಯ ಬಗ್ಗೆ, ನಮ್ಮ ಪರಂಪರೆಯ ಬಗ್ಗೆ ಇರುವಂತಹ ಪ್ರಬುದ್ಧತೆ ಬೆಳೀಲಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳ್ತಾ ಧನ್ಯವಾದಗಳು. ಇದೊಮ್ಮೆ ನಿಜವಾಗ್ಲೂ ಕೂಡ ನಮ್ಮ ಯಶಸ್ವಿನಿ ಉಳ್ಳಾಲರು ಹೇಳಿದ ಮಾತು ಸತ್ಯ. ನಾವೆಲ್ಲರೂ ಕೂಡ ಇದೇ ವೇದಿಕೆಯಿಂದ ಬಂದಂಥ ಪ್ರತಿಭೆಗಳು.